ನೋಡ್ರಿ, ನಿಮಗಾಗಿ ಇಂಪಾರ್ಟೆಂಟ್ ನೋಟಿಸ್ ರೀ. 32 kg ಬೆಳ್ಳಿ ಮೂರ್ತಿ ಕಳುವು. ಮುದ್ದೇಬಾಳ ತಾಲೂಕಿನ ವಿಜಯಪುರ ಜಿಲ್ಲೆ ಮುದ್ದೇಬಾಳ ತಾಲೂಕಿನ ಬಸರಕೋಡ ಗ್ರಾಮದ ಪವಾಡ ಬಸವೇಶ್ವರ ದೇವಸ್ಥಾನದ ಗರ್ಭಗುಡಿಯಲ್ಲಿದ್ದ 32 kg ತೂಕದ ಬೆಳ್ಳಿಯ ಮೂರ್ತಿ ಸೋಮವಾರ ರಾತ್ರಿ ಕಳುವಾಗಿದೆ. ಕಳ್ಳರು ದೇವಸ್ಥಾನದ ಬಾಗಿಲು ಕೀಲಿ ಮುರಿದು ಕಳುವು ಮಾಡಿರುವ ಬೆಳ್ಳಿಯ ಮೂರ್ತಿ ಸದ್ಯದ ಮಾರುಕಟ್ಟೆ ಬೆಲೆ 51.20 ಲಕ್ಷ ಇದೆ ಎಂದು ದೇವಸ್ಥಾನದ ಸಮಿತಿ ಅಧ್ಯಕ್ಷ ಕರಿನಂದಪ್ಪ ಬಿರಾದಾರ್ ಅವರು ದೂರಿನಲ್ಲಿ ತಿಳಿಸಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಈಗಿನ ಕಾಲದಾಗ ನೀವೆಲ್ಲ ತಲೆ ಕೆಡಿಸ್ಕೊಡ್ತೀರಿ, ಅವ ನನ್ನ ಬಗ್ಗೆ ಹಿಂಗಂದ, ಅವ್ರು ಹಿಂಗೆ ನನ್ನ ಬಗ್ಗೆ ಹಿಂಗೆ ಮಾತಾಡಿದ್ರು ಅಂತ ನಾವು ತಲೆ ಕೆಡಿಸ್ಕೊತೀವಿ. ಅವ್ರು ಹಿಂಗಂದ್ರು, ಅವ್ರು ನನಗೆ ಬೈದ್ರು, ಅವ್ರು ನನ್ನ ಹಿಂದೆ ಮಾತಾಡಿದ್ರು, ಅವ್ರು ನಮಗೆ ಕಾಲು ಜಗತ್ತಾರ. ನೋಡ್ರಿ, ನಾವೆಲ್ಲ ಯಾವ ಲೆಕ್ಕ ಹೇಳ್ರಿ? ಇಲ್ಲಿ ದೇವರ ಮೂರ್ತಿನ ಸಹ ಬಿಡಾಕತ್ತಿಲ್ಲ ಜನರು. ಅಂದ್ರೆ ನೀವು ಯಾವ ಲೆಕ್ಕ ಅಂತ. ಅದೇ ದೇವರ ಮೂರ್ತಿಯನ್ನೇ ಕಳುವು ಮಾಡಾಕತ್ತಾರ ಇವರು. ಅಂದ್ರೆ ದೇವರನ್ನೇ ಬೈಯುವಂತ ಜನರು ನಿಮ್ಮನ್ನು ಬಿಡ್ತಾರೇನ್ರಿ? ನೀವು ಏನ್ ಲೆಕ್ಕ? ಸೊ ಯಾರ ಬಗ್ಗೆನು ತಲೆ ಕೆಡಿಸ್ಕೋಬೇಡ್ರಿ. ನೀವು ದೇವರ ಮೇಲೆ ನಂಬಿಕೆ ಇಟ್ಟು ನೀವು ಹೋಗ್ರಿ, ಅವ್ರಿಗೆ ಒಂದಿಲ್ಲ ಒಂದಿನ ಅವ್ರಿಗೆ ತಿಳಿತದ. ಸೊ ನಿಮ್ಮ ಮೇಲೆ ನೀವು ಭರೋಸೆ ಇಟ್ಟು ನಿಮ್ಮ ಅನಿಸಿಕೆ ಏನಾದ ಈ ಮಾತಿನ ಬಗ್ಗೆ ನಾ ಹೇಳಿದು ಕರೆಕ್ಟ್ ಅದೇನಪ್ಪ ಅಂದ್ರೆ, ಜನರು ಈಗಿನ ಕಾಲದಾಗ ಯಾರಿಗೂ ಬಿಡಂಗಿಲ್ಲ ರೀ, ದೇವ್ರನ್ನ ಸಹ ಬಿಡಂಗಿಲ್ಲ. ಸೊ ನಿಮ್ದೇನು ಅನಿಸಿಕೆ ಅದ ಇದನ್ನ ಕಾಮೆಂಟ್ ಬಾಕ್ಸ್ನಾಗ ದಯವಿಟ್ಟು ನನಗೆ ತಿಳಿಸ್ರಿ.